ವೀಕ್ಷಕರೇ, ಶಂಕರ್ ಅನ್ನುವಂತಹ ಒಬ್ಬ ವ್ಯಕ್ತಿ ಕೆಲಸಕ್ಕೆ ಹೋಗಿದ್ದ. ರಾತ್ರಿಯ ವೇಳೆ ಕೆಲಸಕ್ಕೆ ಹೋಗಿ ಮನೆಗೆ ವಾಪಸ್ ಬಂದಂತಹ ಸಂದರ್ಭದಲ್ಲಿ ಆತನ ಪತ್ನಿ ಬೇರೆಯೊಬ್ಬನ ಜೊತೆಗೆ ಚಕ್ಕಂದ ಆಡ್ತಿರುವಂತಹದ್ದನ್ನ ಕಣ್ಣಾರ ನೋಡ್ತಾನೆ. ಅದನ್ನ ನೋಡಿ ರೊಚ್ಚಿಗೆದ್ದಂತಹವನು ತನ್ನ ಪತ್ನಿಯ ರುಂಡವನ್ನೇ ಕತ್ತರಿಸಿದ್ದಾನೆ. 5 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿರುವಂತಹ ದಂಪತಿಗಳು ಇವರಿಬ್ರು. 28 ವರ್ಷ ಆಗಿದೆ ಈತನಿಗೆ. ಪತ್ನಿಯ ರುಂಡವನ್ನ ಕತ್ತರಿಸಿ ತಂದಿರುವಂತಹ ಆರೋಪಿ ಇವರು. ಇತ್ತೀಚೆಗಷ್ಟೇ ಹಿಳಲಿಗೆ ಗ್ರಾಮಕ್ಕೆ ಶಿಫ್ಟ್ ಆಗಿದ್ದಂತಹ ದಂಪತಿ. ಜೂನ್ 3ನೇ ತಾರೀಕು ಕೆಲಸಕ್ಕೆ ಅಂತ ತೆರಳಿದಂತಹ ಶಂಕರ್ ಕೆಲಸ ಬೇಗ ಮುಗಿದಿದ್ದಕ್ಕೆ ಮನೆಗೆ ವಾಪಸ್ ಆಗಿದ್ದಾನೆ. ಹೇಗೂ ತನ್ನ ಗಂಡ ಪ್ರತಿದಿನ ಬರೋ ಹಾಗೆ ಲೇಟ್ ಆಗೇ ಬರಬಹುದು ಅಂತ ಹೇಳಿ ತನ್ನ ಪ್ರಿಯಕರ್ನನ್ನ ಮನೆಗೆ ಕರೆಸ್ಕೊಂಡಿದ್ದಾಳೆ ಶಂಕರ್ನ ಹೆಂಡತಿ. ಇನ್ನು ಶಂಕರ್ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಈಕೆ ತನ್ನ ಪ್ರಿಯಕರ್ನ ಜೊತೆಗೆ ಆಡ್ತಿರುವಂತಹ ಚಕ್ಕಂದವನ್ನ ಕಣ್ಣಾರ ನೋಡಿದಂತಹ ಶಂಕರ್ ರೊಚ್ಚಿಗೆದ್ದು ತನ್ನ ಪತ್ನಿಯ ರುಂಡವನ್ನ ಕತ್ತರಿಸಿದ. ಶಂಕರ್ ನೇರವಾಗಿ ತಲೆಯನ್ನ ಪೊಲೀಸ್ ಠಾಣೆಗೆ ತಗೊಂಡು ಬಂದಿದ್ದಾನೆ.